ಮಾಡ್ತಾರೆ. ಇನ್ಯಾರು ಬರೀ ಫ್ಲೆಕ್ಸಿಂಗ್ ಇದ್ರೆ ಸಾಕು, ಅಷ್ಟು ಪವರ್ಫುಲ್ ಆಗಿದೆ. ಇಡೀ ತಂಡ ಅವರ ಶ್ರಮ ಇದನ್ನು ಕಾಣಿಸುತ್ತೆ. ಅದಾದ್ಮೇಲೆ ನಿರ್ಮಾಪಕರ ಸಿನಿಮಾ ಮೇಲಿನ ಪ್ರೀತಿ, ಆ ದೇವಿ ಮೇಲಿನ ಪ್ರೀತಿ, ಅದರ ನಂತರ ಟೆಕ್ನಿಷಿಯನ್ಸ್ ನಾನು ಹೇಳಲೇಬೇಕು. ಈ ಕಿರಣ್ ಅವರು, ಅದ್ರ ಜೊತೆಗೆ ಮ್ಯೂಸಿಕ್ ಆಕಾಶ್ ಪರ್ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾಕ್ಕೆ. ಹಾಂ, ನಮ್ಮ ನಂದು ಜಿಮ್ ಬಿಡೋಕ್ಕಾಗಲ್ಲ. ಸೌಂಡ್ ಎಫೆಕ್ಟ್ಸ್ ನಾನು ಎಲ್ಲ ಸಿನಿಮಾಗಳಿಗೂ ಯಾರೆಲ್ಲ ಕೆಲಸ ಮಾಡಿದ ಟೆಕ್ನಿಷಿಯನ್ ತುಂಬ ಖುಷಿ ಆಗುತ್ತೆ. ಒಂದು ಟೆಕ್ನಿಷಿಯನ್ ಈ ಮಟ್ಟದ ಏನು ಇನ್ಪುಟ್ಗಳನ್ನ ಅವ್ರು ಕೊಟ್ಟಾಗ ಔಟ್ಪುಟ್ಟಲ್ಲಿ ಈ ಮಟ್ಟದ ಒಂದು ವೈಬ್ರೇಷನ್ ಖಂಡಿತ ನಿಮ್ಮೆಲ್ಲರಿಗೂ, ನನಗೆ ಆದಂಥ ವೈಬ್ರೇಷನ್ ನಿಮ್ಗೆಲ್ಲರಿಗೂ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ಸಿನಿಮಾಕ್ಕೆ ಒಳ್ಳೇದಾಗುತ್ತೆ. ನಿಮ್ಮೆಲ್ಲರ ಆಶೀರ್ವಾದ ಈ ಸಿನಿಮಾಗಳ ಮೇಲಿರಲಿ. ಹಾಗೆ ಇವ್ರನ್ನೊಂದು 20-22 ವರ್ಷದ ನಮ್ಮದು ಜರ್ನಿ, ಸಿನಿಮಾ ಜರ್ನಿ. ಇವರು ಡೈರೆಕ್ಷನಲ್ಲಿ ನಾನು ಮ್ಯೂಸಿಕ್ ಮಾಡಬೇಕು ಅಂತ ಆ ಟೈಮಲ್ಲಿ ಓಡಾಡ್ಕೊಂಡು ಜರ್ನಿ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ವಿಧಿಲಿಖಿತ ಅಂದಂಗೆ KGF ಅಲ್ಲಿ ಮತ್ತೆ ಪುನಃ ಒಟ್ಟಾದ್ವಿ. ಅದ್ರ ಮಿಡಲ್ ಪ್ರಯತ್ನಗಳು ಮಾಡ್ತಾ ಇದ್ವಿ. ಅದ್ರ ಜೊತೆಗೆ ಆ ಟೈಮಲ್ಲಿ ಸಾಹಿತ್ಯಗಾರರಾಗಿ ಅದೆಲ್ಲದೂ ವಿಧಿಲಿಖಿತ ಅಷ್ಟೇ, ಎಲ್ಲದೂ ಆಗ್ಬೇಕಂತ ಬರ್ದಿದ್ದು. ಅಂಜನಿ ಪುತ್ರದಿಂದ ನಾವು ಪುನಃ ಜೊತೆ ಆಗಿದ್ದು. ಸೊ ಎಲ್ಲದೂ ದೇವರ ಬರೆದಾಗಿ ಇವತ್ತು ಇಡೀ ಮಟ್ಟಕ್ಕೆ ಬೆಳವಣಿಗೆ ನೋಡಿ ತುಂಬ ಖುಷಿ ಆಯಿತು. ಇದೇ ರೀತಿ ಕಷ್ಟಪಡುವ ಪ್ರತಿಯೊಬ್ಬರಲ್ಲೂ ಇದೇ ರೀತಿಯಾದ ಸಕ್ಸಸ್ ಸಿಗಲಿ. ಯಾಕಂದ್ರೆ ಇಂಡಸ್ಟ್ರಿಯಲ್ಲಿ ಬರೋರು ಎಲ್ಲರೂ ಕನಸುಗಳನ್ನು ಹೊತ್ಕೊಂಡು ಬರ್ತಾರೆ. ಅವರೆಲ್ಲರಿಗೂ ಇವ್ರ ರೀತಿಯೇ ಬೆಳಕು ಸಿಗಲಿ. ಎಲ್ಲರೂ ಅಂದರೆ ಹೇಗೆ ಹೇಳ್ಬೇಕನ್ನೋ ಗೊತ್ತಾಗ್ತಾ ಇಲ್ಲ. ಅಂದರೆ ಆಸೆಗಳನ್ನು ಹೊತ್ಕೊಂಡವರಿಗೆ ಎಲ್ಲೋ ಒಂದು ಸಣ್ಣ ಖುಷು. ಇಲ್ಲಿ ಫೈನಾನ್ಷಿಯಲ್ ಅನ್ನೋಕ್ಕಿಂತ ಇಂಪಾರ್ಟೆಂಟು ಬೆಳಕು ತೋರಿಸೋರು, ಅದನ್ನು ಗುರುತಿಸೋರು ತುಂಬ ಅಗತ್ಯ ಆಗ್ತದೆ. ನಿಮ್ಮೆಲ್ಲರ ಪಾತ್ರ ನಮ್ಮ ಇಂಡಸ್ಟ್ರಿ ಬೆಳವಣಿಗೆಗೆ ನಿಮ್ಮೆಲ್ಲರ ಪಾತ್ರ ತುಂಬ ಅಗತ್ಯ. ಆ ರೀತಿಯಲ್ಲಿ ನೀವು ಇಲ್ಲಿ ಇವತ್ತಿನ ತನಕನೂ ಆ ಬೆಳವಣಿಗೆ ತೋರಿಸ್ಕೊಂಡು ಬಂದಿದ್ದೀರಾ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲ ಸಿನಿಮಾಗಳಿದ್ದ ಹಾಗೆ ಈ ಸಿನಿಮಾಗಳಿಗೂ ಇರಲಿ. ಈ ಮಾಡಿದಂಥ ಎಲ್ಲ ಪಾತ್ರದ ವರ್ಗದವರು ನನ್ನ ಪರಿಚಯದವರೇ. ಭಾಳ ಖುಷಿ ಆಯ್ತು. ಇಷ್ಟು ದೊಡ್ಡ ತಾರಾ ಬಳಗ ಎಲ್ಲರೂ ಬಳಸ್ಕೊಂಡು ಈ ಮಟ್ಟದ ಒಂದು ವೈಬ್ರೇಷನ್ ಕೊಟ್ಟಿದ್ದು. ಅದು ಫಸ್ಟ್ ಟೀಸರ್, ಇನ್ನು ಟ್ರೈಲರ್ ಬರಬೇಕಿದೆ. ಇನ್ನು ಟ್ರೈಲರ್ ಹೆಂಗಿರ್ಬೋದು, ಬಟ್ ಒಳ್ಳೇದಾಗಲಿ, ತಂಡಕ್ಕೆ ಒಳ್ಳೇದಾಗಲಿ. ನಿಮ್ಮೆಲ್ಲರ ಸಿಂಹರೂಪಿಣಿ ಚಿತ್ರದ ಪೋಸ್ಟರ್ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರದ ಟೀಸರ್ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಅದ್ಭುತವಾದ ಪೋಸ್ಟರ್ ನ ತಾವು ಗಮನಿಸ್ತಾ ಇದ್ದೀರಿ. ನಂಜುಂಡೇಶ್ವರ ಅವರ ನಿರ್ಮಾಣ, ಕಿರಣ್ ರಾಜ್ ಅವರ ನಿರ್ದೇಶನ, ಆಕಾಶ್ ಪರ್ವ ಅವರ ಸಂಗೀತ, ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ತಾವು ಗಮನಿಸ್ತಾ ಇದ್ದೀರಿ. ಪೋಸ್ಟರ್ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ. ಚಿತ್ರವೂ ಕೂಡ ಅಷ್ಟೇ ಅದ್ಭುತವಾಗಿರ್ಲಿದೆ ಅನ್ನುವಂತಹ ಒಂದು ಭರವಸೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ದಯಮಾಡಿ ಎಲ್ಲ ಅತಿಥಿಗಳು ವೇದಿಕೆ ಮುಂಭಾಗದಲ್ಲಿ ಆಶೀರ್ವಾದ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುದ್ದಾದ ನಾಯಕಿಯರು ಹಾಗೆ ಖುಷಿ ಬಸೂರ್ ಅವರ ವೇದಿಕೆ ಮುಂಭಾಗಕ್ಕೆ ಬರ್ಮಾಡ್ಕೊಳ್ಳೋಣ ಪ್ಲೀಸ್. ಯಶಸ್ವಿನಿ ಸುಬ್ಬೇಗೌಡ. ಸೊ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ನಾನು ಈ ಮೂವಿ ಸಿಂಹರೂಪಿಣಿ ಏನ್ ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಿರಣ್ ರಾಜ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಖುಷಿ ಆಯಿತು. ಹಾಗೆ KM ನಂಜುಂಡಯ್ಯ ಸರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ಲರಿಗೂ ಕೂಡ ತಿದ್ದಿ ಕೆಲಸವನ್ನು ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನ ನಿಭಾಯಿಸಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ. ಸೊ ತುಂಬಾ ಖುಷಿ ಆಗ್ತಿದೆ. ಇದು ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲಿ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಿದ್ದಾರೆ, ನೀವು ಮಾತಾಡಿ. ಖುಷಿ, ಹೇಗಿತ್ತು ಸಿಂಹರೂಪಿಣಿಲಿ ಯಾವ ಕ್ಯಾರೆಕ್ಟರ್ ತಮ್ಮದು? ದೇವಿ ಪಾತ್ರವನ್ನ ಮಾಡಿದ್ದೀನಿ. ಮುಂದೆ ಅಪ್ಪ ಏನು ಟಿಪ್ಸ್ ಕೊಟ್ಟಿಲ್ವಾ ಈ ತರ ಆಕ್ಟ್ ಮಾಡ್ಬೇಕು ಆ ತರ ಆಕ್ಟ್ ಮಾಡ್ಬೇಕಂತ? ಇಲ್ಲ, ಹೇಗೆ ಅನ್ಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ತುಂಬಾ ಈಸಿ ಸರ್ ಇದು. ಓಕೆ. ಸೊ ಕಿರಣ್ ರಾಜ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಸ್ಟ್ರಿಕ್ಟ್ ಇದ್ರ ಹೇಗೆ? ಇಲ್ಲ,
ಇಲ್ಲ, ಅವರು ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಎಷ್ಟು ಹೆಂಗ್ ಅನ್ಸುತ್ತೆ ಹಂಗೆ ಮಾಡು, ನೀನು ನಿಮ್ಗೆ ಎಷ್ಟು ಬರುತ್ತೆ ಆ ಥರ ಮಾಡು, ನಾನೇನು ಇದು ಮಾಡಲ್ಲ. ಸೂಪರ್, ಥ್ಯಾಂಕ್ ಯು ಖುಷಿ. ಬೇರೆ ಏನಾದರೂ ಹೇಳ್ತೀರಾ? ಇಲ್ಲ, ಸೂಪರ್, ಥ್ಯಾಂಕ್ ಯು ಸೊ ಮಚ್. ಅದೊಂದು ಕಂಫರ್ಟ್ ಝೋನ್. ಈ ಕಡೆ ಬಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ನಾನು ವಿನು ಬಡಂಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಇನ್ನರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ, ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದ್ 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ, ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕತೆಗಳು, ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲ್ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ತರದ ಒಂದು ಪ್ರಯತ್ನಗಳು ಕಳೆದು ಹೋಗಿದೆ. ಆ ತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು. ಅವರಿಬ್ರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್. ನನಗೆ ಪ್ರತಿಯೊಂದು ದಿನಾನು ಕಿನ್ನರರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ, ರವಿ ಸರ್ ಇದ್ದಾರೆ ಅಂತ. ಅವರು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದ್ದಾರೆ, ನಾನು ಜಾಸ್ತಿ ರಿವ್ಯೂ ಮಾಡೋದಿಲ್ಲ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಜಾಸ್ತಿ ರಿವ್ಯೂ ಮಾಡಲ್ಲ. ಸಿಂಧು ಅನ್ನೋ ಪಾತ್ರ, ಖಳನಾಯಕನ ಮಗಳ ಪಾತ್ರ, ಗೌಡ್ರ ಮಗಳು ದಿನೇಶ್ ಮಂಗಳೂರು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ. ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಂದು ಪಾತ್ರನು. 60 ಜನ ಆರ್ಟಿಸ್ಟ್ ಇದ್ದಾರೆ. ಅದೇ ಈಗ ನಾನು ಹೀರೋಯಿನ್ ಅಥವಾ ಮೈನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅನ್ಸುತ್ತೆ ಹಂಗೆ ಹೇಳಿದ್ರೆ. ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತಿದ್ದೀವಿ, ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ತುಂಬಾ ಒಳ್ಳೇದಾಗ್ಲಿ ಸರ್. ಡೈರೆಕ್ಟರ್ ಬಗ್ಗೆ ಹೇಳಬೇಕು. ಡೈರೆಕ್ಟರ್ ನಾವು ಒಂದು ನಿಮ್ಮಷ್ಟೇ ನಾವು 20 ವರ್ಷ ನೀವೆಲ್ಲ ಒಂದು ಜರ್ನಿ ಮಾಡಿದ್ದು. ಸೊ ನಾವು ಡೈರೆಕ್ಟರ್ ಅಸಿಸ್ಟೆಂಟ್ ಆಗಿಂದಲೇ ನಮಗೆ ಸ್ನೇಹಿತರು. ನಮ್ಮ ಊರಿನ ಪಕ್ಕದ ಊರು ಕಿನ್ನರರಾಜ್. ಸೊ ಆ ಮನುಷ್ಯನಲ್ಲಿ ಒಂದೇನಂದರೆ ತುಂಬ ಹಾರ್ಡ್ ವರ್ಕ್. ಆ ಹಾರ್ಡ್ ವರ್ಕ್ ಇಲ್ಲಿ ತಂದು ನಿಲ್ಲಿಸಿದೆ. ಸೊ ಅವ್ರದ್ದು ನಂದು ಕಾಂಬಿನೇಷನ್. ಹಿಂದಿನ ಜೆಂಟಲ್ಮ್ಯಾನ್ ಮರಳಿ ಮನಸ್ಸಾಗಿದೆ ಸಾಂಗ್ ಕಿನ್ನರರಾಜ ಅವರು ಬರೆದಿರೋದು. 100 ಮೇಲೆ ದಾಟಿದೆ. ಸೊ ಥ್ಯಾಂಕ್ ಯು ಕಿನ್ನರರಾಜ್. ಸೊ ಅಂಥ ಅದ್ಭುತವಾದ ಸಾಹಿತ್ಯ ಬರೆದಿದ್ದಕ್ಕೆ ಅದು ಆಗಲಿ ಸಾಧ್ಯ ಆಯಿತು. ಆಮೇಲೆ ಈ ಸಿನಿಮಾಕ್ಕೆ ಬಂದಾಗ ನನ್ನ ಎಂಟ್ರಿ ನೋಡಿದೆ, ನಮ್ಮ ಭಾಗದ ದೇವತೆ ಎಲ್ಲ ಇಟ್ಬಿಟ್ಟಿದೆಲ್ಲ ಏನು ಅಂತಂದೆ. ಆ ಕಡೆ ಕಲ್ಚರ್ಸ್ ಬೇರೆ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ನೇಟಿವಿಟಿ ತಂದಿದ್ದೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಯಾಕಂದರೆ ನಾನು ತುಂಬ ಸಾರಿ ಹೇಳಿದ್ದೀನಿ, ನಮ್ಮ ಕಥೆಗಳನ್ನೇ ಮಾಡಬೇಕು, ನಮ್ಮ ಮಣ್ಣಿನ ಕಥೆಗಳನ್ನೇ ಮಾಡಬೇಕು. ಬೇರೆ ಕಥೆಗಳು ಬೇರೆ ಲ್ಯಾಂಗ್ವೇಜ್ಗಳು ಇದ್ದೇ ಇರ್ತವೆ, ಬಟ್ ನಾವು ನೋಡಿದ್ದು ನಮ್ಮ ಊರಿನ ಕಥೆಗಳು ಮಾಡಿದಾಗ ಜನಗಳಿಗೆ ಹತ್ತಿರ ಆಗಿ ಸಾಧ್ಯ ಅಂತ. ಸೊ ಆ ಪ್ರಯತ್ನ ಕಿನ್ನರರಾಜ್ ಅವರು ಮಾಡಿದ್ದಾರೆ. ಆಮೇಲೆ ಮ್ಯೂಸಿಕ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಟೀಸರ್ ಕಟ್ ಮಾಡೋದು ಎಡಿಟಿಂಗ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಮತ್ತು ಪೋಸ್ಟರು ಅದ್ಭುತವಾಗಿದೆ. ನಾನು ಹೇಳ್ದೆ ಕಿನ್ನರರಾಜ್ ಕೋಣ ನಮ್ಮ ಕಾಟೇರ ಕೋಣ ಇಲ್ಲಿಗೆ ಹೆಂಗೆ ಬಂತು ಅಂತ ನೋಡ್ಬೇಕು, ಸಿನಿಮಾ ನೋಡಿ ಅಂತ ಹೇಳಿದ್ರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಒಂದು ಒಳ್ಳೆ ಸಿನಿಮಾ ಲಕ್ಷಣ ಕಾಣ್ತಾ ಇದೆ. ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಾನು ಕನ್ನಡ ಚಿತ್ರಕ್ಕೆ ಕರ್ಕೊಂಡ್ಬಂದ ಎಲ್ಲ ಗುರುಗಳ ಸಮಾನವಾದ ನನ್ನ ನಿರ್ದೇಶಕರಿಗೆ ನಾನು ಹೃದಯಪೂರ್ವಕವಾಗಿ ನಮಸ್ಕಾರ ಹೇಳ್ತೀನಿ ಮೊದಲನೇದಾಗಿ. ಜೊತೆಗೆ ಕಿನ್ನರರಾಜ್ ಅವರಿಗೆ, ಅವರು ಕೂಡ ಈ ಚಿತ್ರದ ನನ್ನ ಗುರುಸ್ಥಾನ ನಿಂತು ನಮಗೆ ಒಂದು ಪಾತ್ರವನ್ನು ಕೊಟ್ಟು, ಅದು ನಾನಿರುವಂಥ ಸ್ಥಿತಿಯಲ್ಲೂ ಕೂಡ ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದರು. 3 ದಿನ ಅಂದರೂ 6 ದಿನವರೆಗೂ ಶೂಟಿಂಗ್ ಆಯಿತು ನಮಗೆ. ಖುಷಿಯಲ್ಲಿ ನಿರ್ಮಾಪಕರು ನಿಜವಾಗ್ಲೂ ನಿರ್ಮಾಪಕರು ನೆನೆಸ್ಕೋಬೇಕು. ಏಕೆಂದರೆ ನಾನು ಈ ಚಿತ್ರದಲ್ಲಿ ವಿಲನ್ ಪಾತ್ರ ಮಾಡಬೇಕಾಗಿತ್ತು. ಅವತ್ತು ನಿರ್ದೇಶಕರು ಮತ್ತು ನಿರ್ಮಾಪಕರು ಬಂದರು. ನಾವೆಲ್ಲ ಒಂದು ಕಡೆ ಮೀಟ್ ಆಗ್ತಿದ್ದಾಗೆ ಫಸ್ಟ್ ನಾನೇನಂದೆ ಅಂದರೆ, ಸರ್ ನಾನು ಕೂಡ ಉಡುಪಿಯಿಂದ ಬಂದೆ, ಒಂದು ದೇವಿ ದರ್ಶನ ಆಗೋಯಿತು, ನನಗೂ ಒಂದು ಜೀವನದಲ್ಲಿ ಒಂದು ದೇವಿಯ ಒಂದು ಆವೇಶ ಆಗುವಂಥ ಪಾತ್ರ ಮಾಡಬೇಕು ಅಂತ ಆಸೆ ಸರ್ ಅಂದಿದ್ದೆ. ನಾನು ಈ ಫಿಲ್ಮ್ ಬಗ್ಗೆ ನನಗೆ ಗೊತ್ತಿಲ್ಲ. ಆವಾಗ ನಿರ್ದೇಶಕರು ನೀವು ಇಬ್ಬರು ಹೇಳಿದಿಷ್ಟೇ, ಸರ್ ನಾವು ನಿಮ್ಮನ್ನು ಈ ಚಿತ್ರದಲ್ಲಿ ವಿಲನ್ಗಾಗಿ ಬಂದಿರೋದು ಮಾತಾಡೋಕ್ಕೆ. ಬರ್ತಾ ಇರಬೇಕಂದ್ರೆ ಅಮ್ಮನ ಅಲ್ಲಿ ಊರಿಂದ ಅಮ್ಮನದು ಒಂದು ಇದು ಬಂತು. ನನ್ನ
ಯಾರೋ ನನ್ನನ್ನು ಹಿಂದೆ ಪೂಜಿಸ್ತಿದ್ದ, ಅವನು ಇವತ್ತು ಸಿಗ್ತಾನೆ, ಅವನನ್ನೇ ಈ ಪಾತ್ರಕ್ಕೆ ನೀವು ಹಾಕೋಬೇಕು ಅಂತ ಅಮ್ಮನ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತೇಳಿ ನನಗೆ ಒಂದು ಪ್ರಸಾದವನ್ನು, ಅಮ್ಮನ ಪ್ರಸಾದವನ್ನು ಅವತ್ತೇನು ಈಗಲೂ ನಾನು ಮಾತಾಡ್ತಿಲ್ಲ, ಕೂದಲು ನಿಂತ್ಕೊಂಡ್ಬಿಡ್ತದೆ. ಯಾಕಂದರೆ ಇದೊಂದು ಬರೀ ಸಿನಿಮಾ ಮಾತ್ರ ಅಲ್ಲ, ಕೆಲವು ಹೃದಯಗಳಿಗೆ ತುಂಬ ಹತ್ತಿರವಾದ ಒಂದು ಭಾವನೆ ಕೂಡ ಇದರಲ್ಲಿ ಇದೆ. ಜೊತೆಲಿ ನಾನು ಈ ಅಮ್ಮನ ಪಾತ್ರ ಪ್ರವೇಶ ದಿನ ಮಾಡಬೇಕಾದ್ರೆ ನನ್ನ ತಲೆ ಮೇಲೆ ಅಂದರೆ ನಾನು ಕೂತ ಜಾಗದಲ್ಲಿ ಹಿಂದೆ ಒಂದು ಗೋಡೆ ಇದೆ, ಅದರ ಮೇಲೆ ಒಂದು ಆಂಜನೇಯ ಒಂದು ಕೂತಿದ್ದ. ಏನು ಗೊತ್ತಿಲ್ಲ, ಅಂದರೆ ಈ ಸತ್ಯ ಕಾಣುವವನಿಗೆ ಎಲ್ಲ ಸತ್ಯ ಕಾಣ್ತಾ ಇರ್ತದೆ. ಈ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಎಲ್ಲಾದ್ರೂ ಒಂದು ಸತ್ಯ ಹುಡುಕಬೇಕು, ಅಥವಾ ಸತ್ಯ ಅವನ ಒಳಗಡೆ ಇದ್ದಾರಲ್ಲ, ಪ್ರತಿಯೊಂದು ಕಡೆಯಲ್ಲೂ ಅವನಿಗೆ ಸತ್ಯ ಕಾಣ್ತದೆ ಅನ್ನೋದಕ್ಕೆ ನನಗೆ ಕೆಲವೊಂದು ಇದೊಂದು ಈ ಸಿನಿಮಾ ಮಾಡಬೇಕಾದ್ರೆ ಸಾಕ್ಷಿ ಸಿಕ್ಕಿದೆ. ತುಂಬ ತುಂಬ ಥ್ಯಾಂಕ್ಸ್. ಆಮೇಲೆ ಅಮ್ಮನ ಆಶೀರ್ವಾದ ಇರಲಿ, ಅಮ್ಮನ ಅರ್ಚಕರು, ಅಮ್ಮನ ಮನೆತನದವರಿಗೆ ಎಲ್ಲರಿಗೂ ನಾನು ಆಶೀರ್ವಾದ ಕೇಳ್ತೀನಿ. ಜೊತೆಗೆ ನನ್ನ ಆರೋಗ್ಯದ ಪರಿಸ್ಥಿತಿ ಅಂದರೆ ಟ್ರೀಟ್ಮೆಂಟಲ್ಲಿದ್ದೀನಿ. ತುಂಬ ಏನಂದರೆ ನಾನು ಹೇಳಿದಲ್ಲ, ನಾನು ದೇವಭಕ್ತ, ದೇವರು ಹೇಗಿರ್ತಾನೆ ನಾನು ಆ ರೀತಿ ಇರ್ತೀನಿ, ನಿಮ್ಮ ಮುಂದೆ ಇರ್ತೀನಿ. ಬಟ್ ಇರೋಷ್ಟವೇನೋ ನಾನು ಚಿತ್ರರಂಗದಲ್ಲಿ ನಿಮ್ಮನ್ನು ಮನರಂಜಿಸ್ತಾ ಇರ್ತೀನಿ ಅಂತ ಹೇಳ್ತೀನಿ. ದೇಸಿ ಸಿನಿಮಾ ಅಂತ, ಯಾಕಂದ್ರೆ ನಮಗೊಂದು ಒಂದು ಥರದ ಏನು ಪೂರ್ವಗ್ರಹ ಬೆಳೆದ್ಬಿಟ್ಟಿದೆ. ನಾವು ವಿದೇಶಿ ಕಥೆಗಳನ್ನ ಅಥವಾ ವಿದೇಶಿ ಅಥವಾ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ದೊಡ್ಡದು ಅಂತ ಇಲ್ಲ. ನಮ್ಮತನವನ್ನು ನಮ್ಮ ದೇಸಿ ಸಿನಿಮಾ ಮಾತ್ರ ಮಾಡಿದ್ರೆ ಮಾತ್ರ ದೊಡ್ಡದು. ಆ ದೇಶದಲ್ಲಿ ಕಿನಾರದವರಿಗೆ ನಾನು ಅಭಾಗಿಯಾಗಿದ್ದೀನಿ. ಈ ಸಿನಿಮಾದಲ್ಲಿ ನನಗೆ 2 ಶೇಡೆಡ್ ಕ್ಯಾರೆಕ್ಟರ್ ಇದೆ, ಎಲ್ಲೂ ನಾವು ರಿವೀಲ್ ಮಾಡೋಂಗಿಲ್ಲ. ನನ್ನ ಮೇಲೆ ಒಂದು ಹಾಡು ಕೂಡ ಚಿತ್ರೀಕರಿಸಿದ್ದಾರೆ, ಬಹಳ ಚೆನ್ನಾಗಿದೆ ಸಾಹಿತ್ಯ. ಒಂದು ಹೇಳ್ಬೋದು, ಸಿಂಹರೂಪಿನ ತಂದೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಬೋದು. ಭಾಳ ಚೆನ್ನಾಗಿದೆ, ಎಲ್ಲ ನಾವು ಮೈಕಲ್ಲಿ ಹೇಳ್ಬಿಟ್ರೆ ನೋಡೋದಾದ್ರೆ ಏನು. ಹಾಗಾಗಿ ಸೌಹೃದಯ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಿ. ದಯವಿಟ್ಟು ನಿಮ್ಮ ಥರವನ್ನು ಉಳಿಸ್ಕೊಳ್ಳೋ ಸಿನಿಮಾಗಳಂತ ನೀವು ಒಲವು ತೋರಿಸಿ, ಯಾವುದೇ ಕನ್ನಡ ಸಿನಿಮಾ ಚೆನ್ನಾಗಿ ಮಾಡಿ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಬನ್ನಿ. ಪೂರ್ವಗ್ರಹ ಇಟ್ಕೊಳ್ಬೇಡಿ, ಸಿನಿಮಾ ಅಂದರೆ ಚೆನ್ನಾಗಿರೋಲ್ಲ, ಚಿತ್ರರಂಗ ಅಂದರೆ ಕೆಟ್ಟದಾಗಿದೆ ಅಂತ. ಅದು ಕೆಲವರು ಥರ ಬಿಂಬಿಸ್ತಾರೆ. ಆದರೆ ಯಾವುದೇ ಹಣ್ಣನ್ನು ನಾವೇ ತಿಂದು ರುಚಿ ನೋಡಿದಾಗ ಮಾತ್ರ ನಮ್ಮ ನಾಲ್ಗೆಗೆ ಸ್ವಾದ ಗೊತ್ತಾಗುತ್ತೆ. ಬೇರೆಯವರ ಅಭಿರುಚಿಯನ್ನು ನಿಮ್ಮ ಮೇಲೆ ಏರ್ಕೊಳಕ್ಕೆ ಹೋಗಬೇಡಿ, ಬೇರೆಯವರ ಅಭಿಪ್ರಾಯನ ನಿಮ್ಮ ಮೇಲೆ ಏರ್ಕೋಬೇಡಿ. ದಯಮಾಡಿ ನೀವು ಅದನ್ನು ಅನುಭವಿಸಿ, ಅನುಭವಿಸಿ ಮತ್ತು ಇನ್ನೊಬ್ಬರಿಗೆ ಅದನ್ನು ಅನುರಣಿಸುವ ಥರ ಮಾಡಿ ಅಂತ ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅದ್ಭುತ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದಗಳು. ವಿಜಯ್ ಚಂಡೂರ್ ಸರ್ ನಾವು ಮಾತನಾಡ್ಸೋಣ. ಸರ್, ಈ ಸಿನಿಮಾದಲ್ಲಿ ಎಷ್ಟು ಸೀರಿಯಸ್ ಆಗಿದೆ ನಿಮ್ಮ ಪಾತ್ರ ಅಂತ ಹೇಳಿ. ನಿಮಗೆ ಟೀಸರ್ ನೋಡಿದ್ರೆ ಗೊತ್ತಾಯ್ತು ನನ್ನ ಪಾತ್ರ ಸೀರಿಯಸ್ ಆಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ನಾನು ಡಿವೋಷನಲ್ ಬ್ಯಾಕ್ಡ್ರಾಪ್ ಇರ್ತಕ್ಕಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದು. ನನ್ನ ಪಾತ್ರ ದೇವಿಯ ಭಕ್ತ ಆರಾಧಕ. ಆಲ್ಮೋಸ್ಟ್ ಸೀನ್ಗಳೆಲ್ಲನೂ ಹೀರೋ ಜೊತೆನೇ ಇದೆ. ಮಜವಾಗಿದೆ, ಗಂಭೀರವಾಗೂ ಇದೆ, ಎಮೋಷ್ನಲ್ ಆಗೂ ಇದೆ, ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಸನ್ನಿವೇಶಗಳಿದೆ. ನಿಜವಾಗ್ಲೂ ಬಹಳ ಭಾವನಾತ್ಮಕ ಆಗೋದಂತೂ ಖಂಡಿತ ಸಿನಿಮಾ. ಒಂದು ಡಿವೋಷ್ನಲ್ ಸ್ಕ್ರಿಪ್ಟ್ನ ಎಂಟರ್ಟೈನ್ಮೆಂಟ್ ಆ್ಯಡ್ ಮಾಡಿ ಒಂದು ಕಮರ್ಷಿಯಲ್ ಪ್ಲಾಟ್ಫಾರ್ಮ್ ತಂದಿರೋ ಕಿನ್ನಾಳ್ ಸರ್ ನಿಜವಾಗ್ಲೂ ಗ್ರೇಟ್ ಸರ್. ನಿಜವಾಗ್ಲೂ ಆ ಸ್ಕ್ರೀನ್ ಪ್ಲೇ ಕೇಳಿದಾಗ ಒಂದು ವೈಬ್ರೇಷನ್, ಕತೆ ಕೇಳಿದಾಗಲೇ ಒಂದು ವೈಬ್ರೇಷನು, ಟೀಸರ್ ನೋಡ್ತಿದ್ದಾಗ ಒಂದು ವೈಬ್ರೇಷನು. ಸಿನಿಮಾದಲ್ಲಿ ಶಕ್ತಿ ಇದೆ, ಡೆಫಿನೆಟ್ ಆಗಿ ಸಕ್ಸಸ್ ಆಗುತ್ತೆ ಅಂತ ನಂಬಿದ್ದೀನಿ ಸರ್. ಎಲ್ಲರೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ವಿಜಯ್ ಸರ್. ಈ ಅಂಕಿತಾನು ಮತ್ತು ಯಶಸ್ವಿನಿ ಎಲ್ಲರನ್ನೂ ಓವರ್ಟೇಕ್ ಮಾಡಿಬಿಟ್ಟಿದ್ದಾರೆ. ಯಾರೂ ಕಾಣಲ್ಲ, ಸಿನಿಮಾ ನೋಡಬೇಕು, ರುಬ್ಕೊಂಡ್ರೆ. ಸೂಪರ್, ತುಂಬಾ ಖುಷಿ ಆಯ್ತು ನೋಡಿ. ಅಂಕಿತ್ ಅವರು ಸ್ಪೆಷಲ್, ಯಾಕಂದ್ರೆ ಆಂಕರಿಂಗ್ ಇಂದ ಆಕ್ಟ್ರೆಸ್ ಆಗಿದ್ದಾರಲ್ಲ, ಆ ತರ. ಯಶು ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವಿಜಯ್ ಸರ್, ಧನ್ಯವಾದಗಳು. ಸಾಗರ್ ಅವ್ರನ್ನ ಮಾತನಾಡ್ಸೋಣ. ಸಾಗರ್ ಅವರು ಪ್ಲೀಸ್. ಹೊಸ ಸಿನಿಮಾ, ಹೊಸ ಪ್ರತಿಭೆ, ಮೊದಲ ಸಿನಿಮಾ ಅಂತಿದ್ದಾರೆ, ಆದ್ರೆ ಯಾವುದು ಫಸ್ಟ್ ಅಂತ ಅನ್ನಿಸ್ತಾ ಇಲ್ಲ. ಸೊ ತಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿಂಹರೂಪಿಣಿ ಬಗ್ಗೆ ತಮ್ಮ ಮಾತು? ಮೊದಲನೇದಾಗಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಸರ್, ಖಂಡಿತವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನಾನು ಅನ್ಕೊಂಡಿದ್ದು ಒಂದು 5 ನಿಮಿಷ ಬಂದು ಕಾಣಿಸ್ಕೊಂಡ್ರು ಕೂಡ ಜನಗಳ ಮನಸ್ಸಲ್ಲಿ ನಿಲ್ಲಬೇಕು ಅನ್ನೋ ಒಂದು ಇಂಟೆನ್ಷನ್ ಮಾತ್ರ ನನ್ನ ಹತ್ರ ಇದ್ದಿದ್ದು. ನಾನು ಸರ್ ಹತ್ರ ಪ್ರೊಡ್ಯೂಸರ್ ಸರ್ ಹತ್ರ ಕೇಳಿದೆ, ಸರ್ ಈ ಪಾತ್ರಕ್ಕೆ ತುಂಬಾ ತೂಕ ಇದೆ, ನನ್ನ ಕೈಲಿ ಆಗುತ್ತಾ, ಆ ಭಾರ ನನ್ನ ಕೈಲಿ ಹೊರಕ್ಕಾಗತ್ತೆ ಅಂತ ಕೇಳಿದೆ. ಸಾಗರ್, ನೀವು ಮೇಕಪ್ ಆಗಿ ಜಸ್ಟ್ ನೀವು ಸ್ಪಾಟಿಗೆ ಬನ್ನಿ ಅಂತ ಹೇಳಿದ್ರು. ಅಲ್ಲಿ ತನಕ ಭಯನೇ ಇತ್ತು, ಸಿಕ್ಕಾಪಟ್ಟೆ ಆಗ್ತಿರ್ಲಿಲ್ಲ. ಶೂಟಿಂಗ್ ನಾಳೆ ಸ್ಟಾರ್ಟ್ ಆಗ್ಬೇಕಂದ್ರೆ ಇವತ್ತು ಕೇಳಿದೆ, ಸರ್ ಇನ್ನೂ ಚಾನ್ಸ್ ಇದೆ ಸರ್, ಇನ್ನೂ 24 hours ಟೈಮ್ ಇದೆ, ಟ್ರೈ ಮಾಡಿ ಸರ್ ಅಂತ. ಇಲ್ಲ ಸರ್, ಖಂಡಿತವಾಗ್ಲೂ ಆಗುತ್ತೆ, ಸುಮ್ಮನೆ ನೀವು ಬನ್ನಿ ಮೇಕಪ್ ಹಾಕಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಒಂದು
ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಲೈಫಲ್ಲಿ ಋಣಿಯಾಗಿರ್ತೀನಿ. ಹಾಗೆ ನನ್ನನ್ನು ತಡ್ಕೊಂಡಿದ್ದಕ್ಕೆ ಕಿರಣ್ ರಾಜ್ ಸರ್ ತುಂಬ ಕಾಟ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಜಡೇಶ್ ಇಲ್ಲೇ ಇದ್ದಾರೆ. ಜೆಟ್ ಮ್ಯಾಚ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರು. ಅದಾದಮೇಲೆ ನಮ್ಮ ರವಿ ಬಸು ಸರ್ ಡೈರೆಕ್ಷನಲ್ಲಿ ಕಡಲನ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು. ಅದಾದಮೇಲೆ ಕಿರಣ್ ಸೂತ್ರಧಾರಿ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟರು. ಅದಾದ ನಂತರ ನಮ್ಮ ಕಿನ್ನಾಳ್ ರಾಜರು. ನಾನು ಈ ಸಿನಿಮಾದಲ್ಲಿ ಕಳನಟನಾಗಿ ಮಾಡಿದ್ದೀನಿ. ಸೊ ನನಗೆ ಕಿನ್ನಾಳ್ ರಾಜ್ ಹೇಳ್ತಿದ್ರು ಯಾವಾಗಲೂ ತುಂಬ ಪವರ್ಫುಲ್ ಅಪ್ಪ ತಾಯಿ, ಆ ತಾಯಿ ಬಗ್ಗೆ ಜಾಸ್ತಿ ತುಂಬ ಭಕ್ತಿಯಿಂದ ಸಿನಿಮಾ ಮಾಡಬೇಕು. ಫೈಟಿಂಗಲ್ಲಿ ನಮ್ಗೆ ಒಂದು ಇನ್ಸಿಡೆಂಟ್ ಆಯಿತು. ಫೈಟಲ್ಲಿ ಅವರು ಮೊಟ್ಟೆ ತಿನ್ಬೇಡ ಅಂದಿದ್ರು, ನಾನ್ ವೆಜ್ಜ. ನಾನು ತಿನ್ಬಿಟ್ಟು ಬಂದೆ, ಅಲ್ಲೇ ಸ್ಪಾಟಲ್ಲಿ ರಿಸಲ್ಟ್ ಬಂತು ನನಗೆ. ತಾಯಿ ಏನು ಅಂತ ಗೊತ್ತಾಯ್ತು ಪವರ್. ಸ್ಪಾಟಲ್ಲಿ ರಿಸಲ್ಟ್ ಬಂದಾಗಲೇ. ಹಾಗಾಗಿ ಎಲ್ಲ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ. ಜೈ ಜೈ ಕರ್ನಾಟಕ ಮಾತೆ. ಕ್ಯಾಮ್ರಾಮನ್ ಆಗಿ ಮೊದಲನೇ ಚಿತ್ರ ಇದು. ಅದಕ್ಕೆ ಅವಕಾಶ ಮಾಡಿಕೊಟ್ಟಂತ ಕಿರಣ್ ರಾಜ್ ಅವರಿಗೆ, ಅದು ನಾನು ಕ್ಯಾಮ್ರಾಮನ್ ಆಗಿರಲಿಲ್ಲ ಇದಕ್ಕೆ ಫಸ್ಟ್. ಅವ್ರ ಕಡೆಯಿಂದ ಬಂದಿದ್ದ ಒಂದು ಚಾನ್ಸ್ ಅದು. ಅದನ್ನ ಒಂದು ಅಂದ್ರೆ ಅದು ನಂದೇ ಯಾವುದೋ ಡೈರೆಕ್ಷನ್ ಅನ್ನು ಆಯಾಮ ಹೋಗ್ತಾ ಇರುವಾಗ ನಾನು ಆಕ್ಚುಲಿ ಒಂದು 2 ವರ್ಷ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ, ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿ. ಬಟ್ ನನಗೆ ಡೈರೆಕ್ಷನ್ ಅನ್ನೋದು ಇಷ್ಟ ಆಯ್ತು. ಆ ಡೈರೆಕ್ಷನ್ ಒಂದು ಸಿನಿಮಾ ಮುಗಿಸ್ಕೊಂಡು ಸೂತ್ರಧಾರಿ, ಆಮೇಲೆ ಬೇರೆ ಏನ್ ಮಾಡೋದು ಅಂತ ನೋಡ್ತಾ ಇರುವಾಗ ಅವರು ಒಂದು ಪ್ಲಾಟ್ಫಾರ್ಮ್ ಕೊಟ್ಟರು, ನನ್ನ ಸಿನಿಮಾ ಕ್ಯಾಮ್ರಾಮನ್ ಆಗಿ ಮಾಡಿ ಅಂತ. ಆ ಒಂದು ಚಾನ್ಸ್ಗೆ ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ನಾವು ಪ್ರೊಡ್ಯೂಸರ್ ಸರ್ ನಂಜುಂಡಿ ಸರ್, ಫಸ್ಟ್ ಟೈಮ್ ಯಾರಾದ್ರೂ ಡೈರೆಕ್ಷನ್ ಮಾಡುವಾಗ ಆ ಥರ ಪ್ರೊಡ್ಯೂಸರ್ ಸಿಕ್ಕಿದ್ರು ಅಂದ್ರೆ ಬಂಗಾರ ಸಿಕ್ತು ಅಂತಾನೆ ಅವ್ರಿಗೆ ಹತ್ರ. ಅಂದ್ರೆ ಅಷ್ಟು ಕ್ಲೀನ್ ಆಗಿ ಅವ್ರು ಕೇಳಿದ್ದಕ್ಕೆ ಏನಕ್ಕೂ ಇಲ್ಲ ಅಂದಿರ ಎಲ್ಲಾನು ಕೊಡ್ತಾರೆ. ಅವ್ರು ಏನು ಯಾವುದೇ ಇರಲಿ ಅಥವಾ ಲಿಮಿಟ್ ಅಲ್ಲಿ ಇರಲಿ ಅಂದ್ಬಿಟ್ಟು ಎಲ್ಲಾನು ಕೊಡ್ತಾರೆ. ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ವಿಶ್ ಯು ಬರ್ತಡೆ ಸರ್. ಅಂಡ್ ಅಷ್ಟೇ, ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಸಾಕು. ಅದೊಂದು ಮಾಡಿದ್ರೆ ನಾವು ಇಷ್ಟು ಮಾಡಿದಕ್ಕೂ ನಮ್ಗೆ ಅರ್ಥ ಇರೋದು ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಏನೇ ಮ್ಯೂಸಿಕ್ ಮಾಡಬೇಕಂದ್ರೆ ಫಸ್ಟ್ ಕಂಪೋಸಿಂಗ್ ಸ್ಟೇಜಲ್ಲೇ ಫಸ್ಟ್ ಯೋಚನೆ ಮಾಡ್ತೀವಿ, ಈ ಮೂವಿಗೆ ಏನು ಎಷ್ಟು ಜನ ಮ್ಯೂಸಿಷಿಯನ್ಸ್ ಹಾಕ್ಬೋದು, ಏನು ಯಾರ ಕೈಲಿ ಪ್ರೋಗ್ರಾಮಿಂಗ್ ಮಾಡಿಸ್ಬೋದು, ಮಿಕ್ಸಿಂಗ್ ಮಾಸ್ಟರಿಂಗ್ ಯಾರು ಕೊಡ್ಬೋದು ಅಂತ. ನಮ್ಮ ಪ್ರೊಡ್ಯೂಸರ್ ಸರ್ ಪ್ರತಿಯೊಂದನ್ನು ನನಗೆ ದೇ ಹ್ಯಾವ್ ಗಿವನ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್, ಬೆಸ್ಟ್ ಸೌಂಡ್ ಇಂಜಿನಿಯರ್ಸ್. ಆ್ಯಂಡ್ ಇವಾಗಲೂ ಮೊನ್ನೆನೂ ನಾವು ರಿದಮ್ಸ್ ಈ ಟೀಸರ್ ನೀವೇನು ಲಾಸ್ಟಲ್ಲಿ ಕೇಳಿದ್ರಿ, ಅದಕ್ಕೆ ಸರ್ ರಿದಮ್ಸ್ ಒಂದು 5-6 ಜನ ಬೇಕು ಅಂದ ತಕ್ಷಣ ಸರ್ ನೀವು ಮಾಡಿ ಸರ್, ಅಮ್ಮ ಇದ್ದಾರೆ, ಅಮ್ಮ ಕಾಪಾಡ್ತಾರೆ ಅಂತ ಅಷ್ಟು ಜನರಸ್ ಆಗಿ ನನಗೆ ಫಸ್ಟ್ ಟೈಮ್ ಇಷ್ಟು ಜನ ಮ್ಯೂಸಿಷಿಯನ್ಸ್, ಇಷ್ಟು ಜನ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ನಾನು ಕೆಲಸ ಮಾಡ್ತಾ ಇದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ರವಿ ಸರ್, ಇದೆಲ್ಲ ಕಂಪೋಸ್ ಮಾಡೋಕ್ಕೆ ಎಲ್ಲ ಆ್ಯಂಡ್ ಹೊಸ ಟ್ರೆಂಡ್ ನೀವೇ ಸೃಷ್ಟಿ ಮಾಡಿದ್ದು, ನೀವೇ ಇದಕ್ಕೆ ಇನ್ಸ್ಪಿರೇಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ದಯವಿಟ್ಟು ಟೀಸರ್ ಲಿಂಕ್ನ ಶೇರ್ ಮಾಡಿ, ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡ್ಬಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್. ಶೂಟಿಂಗ್ ಮುಂಚೆಯಿಂದ ಗೊತ್ತು, ಸೇಮ್ ಸ್ಮೈಲ್ ಅವಾಗನು ಸೇಮ್ ಸ್ಮೈಲ್, ಇವಾಗನು ಸೇಮ್ ಸ್ಮೈಲ್ ಕ್ಯಾರಿ ಮಾಡ್ತಾ ಇದ್ದಾರೆ. ಶೂಟಿಂಗ್ ಲಾಸ್ಟ್ ಮುಗಿತರ ಎಲ್ಲ ಏನೇನೋ ಕಷ್ಟ ಹೇಳ್ತಾರೆ, ಬಟ್ ಏನೋ ಕಷ್ಟ ಇಲ್ಲ, ಸೇಮ್ ಸ್ಮೈಲ್ ಸೇಮ್ ಕ್ಯಾರಿ ಮಾಡ್ತಾ ಇದ್ರು. ಫಸ್ಟ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ. ಆಮೇಲೆ ನಮ್ಮ ಕಿರಣ್ ರಾಜ್ ಸರ್ ಡೈರೆಕ್ಟರ್ ಅವರು ಅಷ್ಟೇ ಸೇಮ್ ಸ್ಮೈಲ್. ಅವಾಗನು ಇವಾಗನು ನಮ್ಗೆ ಯಾವಾಗನು ಟೆನ್ಷನ್ ಕೊಡ್ತಾ ಇಲ್ಲ, ಆರಾಮ ನೀಟಾಗಿ ಕೆಲಸ ಮಾಡ್ಬೇಕನ್ನ ನಮ್ಗೆ ಫುಲ್ ಕೋಪರೇಷನ್ ಮಾಡಿ ಇಷ್ಟು ಕ್ವಾಲಿಟಿ ಬರ್ತಾ ಇದನ್ನ ಅದಕ್ಕೆ ಕಿರಣ್ ರಾಜ್ ಸರ್ ಅವ್ರಿಗೆ ನಾನು ಫಸ್ಟ್ ಅದೇ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಒಂದಿನಾನು ನನಗೂ ಟ್ಯಾಕ್ಸನ್ ಮಾಡಿಲ್ಲ, ನೀಟಾಗಿ ನೀವು ಫ್ರೀಡಮ್ ಕೊಟ್ಬಿಟ್ಟು ನನಗೂ ಕೆಲಸ ಮಾಡೋದಕ್ಕೋಸ್ಕರ ಫುಲ್ ಫ್ರೀಡಮ್ ಸ್ಪೇಸ್ ಕೊಡ್ತಾ ಇದ್ರು. ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು. ಆಮೇಲೆ ಕಿರಣ್ ಅವ್ರಿಗೆ, ಕ್ಯಾಮರಾಮನ್ ಕಿರಣ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲ ಟೀಮ್ ಟೋಟಲ್ ಟೀಮ್ ಕೊಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊತಾರೆ. ಆಮೇಲೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ನೋಡ್ತಾ ಇದ್ರು, ಎಷ್ಟೋ ಸಿನಿಮಾ ಬರ್ತಾ ಇದೆ, ಬಟ್ ನೀವೆಲ್ಲ ಒಂದು ಖಂಡಿತ ಒಂದು ಕನ್ನಡ ಸಿನಿಮಾ ನೋಡಿದ್ರನ್ನ ಇನ್ನೂ ತುಂಬಾ ಚೆನ್ನಾಗಿ ಸಿನಿಮಾ ಬರುತ್ತೆ. ಇವಾಗ ನಾನು ಸ್ವಲ್ಪ ಕಾಂಪ್ಲಿಕೇಟ್, ಬಟ್ ಯಾರು ತಪ್ಪ ತಗೋಬೇಡ. ಕಲ್ಕಿ ಹಿಟ್ ಆಗಿದ್ದೀನ, ಕಲ್ಕಿ ನೋಡಿದಿನ ಅಂತ ಹೇಳ್ತಾ ಇದ್ರು. ಬಾಹುಬಲಿ ಹಿಟ್ ಆಗಿದ್ದೀನ, ಬಾಹುಬಲಿ ನೋಡಿದಿನ ಅಂತ ಹೇಳ್ತಾ ಇದ್ರು. ಬಟ್ ಕನ್ನಡ ಸಿನಿಮಾ ನಾನು ಕೇಳ್ತಾ ಇದ್ದೀನಿ, ಎಷ್ಟೋ ಜನ ಕನ್ನಡ ಸಿನಿಮಾ ನೋಡ್ತಾನೆ ಇಲ್ಲ. ದಯವಿಟ್ಟು ಕನ್ನಡ ಅವರೊಂದಿಗೆ ಕನ್ನಡ ಸಿನಿಮಾ ಫಸ್ಟ್ ನೋಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನೊಬ್ಬರು ತೆಲುಗು, ನಾನು ಕನ್ನಡ ಅಲ್ಲ, ಬಟ್ ಒಂದು ಫಸ್ಟ್ ನಾನು ಏನ್ ಹೇಳ್ತಾ ಇದ್ದೇನೆ, ಕನ್ನಡ ಸಿನಿಮಾ ಯಾವಾಗ ಒಂದು ಹಿಟ್ ಆಗ್ಬೇಕು. ಯಾಕಂದ್ರೆ ನಾವು ಇಲ್ಲಿ ಊಟ ತಿಂತಾ ಇದ್ದೇವೆ, ಇಲ್ಲಿ ನಾವು ಊಟ ತಿಂತಾ ಇದ್ದೇವೆ, ಇಲ್ಲಿ ಸಿನಿಮಾ ಹಿಟ್ ಆಗ್ಬೇಕು.
ನಾವು ನಮ್ಮ ಭೂತಾತ್ಮ ಮಾಡಿದನ ನಾನು ಎಷ್ಟೋ ಜನ ಹತ್ರ ಕೇಳಿದೆ, ನಮ್ಮ ಭೂತಾತ್ಮ ನೋಡಿದರ ಅಂತ. ಯಾರು ನಮ್ಮ ಭೂತಾತ್ಮ ನೋಡಿಲ್ಲ. ಅವಾಗ ಒಂದು ದೊಡ್ಡ ಸಿನಿಮಾ ಬಂದಿದೆ, ಅದೇ ನಾನು ನೋಡಿದೀನಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ. ಬಟ್ ದಯವಿಟ್ಟು ನಾನೆಲ್ಲ ಹೇಳ್ತಾ ಇದ್ದೆ, ಇವಾಗ ಕಲ್ಕಿ ಬಂದಿದ್ದೀನ, ಕಲ್ಕಿ ನಾನೆಲ್ಲ ಯಾರನ್ನ ಕೇಳಿದ್ರು ಕಲ್ಕಿ ನೋಡಿದ್ರು ಕನ್ನಡ ಸಿನಿಮಾ ನೋಡಿದ್ರ ಅಂತ ಕೇಳಿದ್ರೆ ಯಾರು ನೋಡ್ತಾನೆ ಇಲ್ಲ. ದಯವಿಟ್ಟು ಇಲ್ಲಿ ಪ್ರೊಡ್ಯೂಸರ್, ಈ ತರ ಪ್ರೊಡ್ಯೂಸರ್ ಅಲ್ಲಿ ಆಚೆ ಬರ್ಬೇಕನ್ನ, ಇನ್ನೂ ಸಿನಿಮಾ ಜಾಸ್ತಿ ಅವ್ರು ತೆಗಿಬೇಕನ್ನ. ಖಂಡಿತ ದಯವಿಟ್ಟು ಕನ್ನಡ ಸಿನಿಮಾ ನೋಡಿದನ್ನ ನಿಮ್ಗೆ ಇನ್ನೂ ಜಾಸ್ತಿ ಟೆಕ್ನಿಷಿಯನ್ಸ್ ಆಚೆ ಬರ್ತಾರೆ, ಇನ್ನೂ ಜಾಸ್ತಿ ಟೆಕ್ನಿಷಿಯನ್ಸ್ ಇದ್ದಾರೆ. ಇಲ್ಲಿ ಕಲ್ಕಿ ಮಾಡಿದಾರ ಡೈರೆಕ್ಟರ್ಸ್ ಇದ್ದರು, ಕ್ಯಾಮ್ರಾಮನ್ ಇದ್ರು, ಎಲ್ಲ ಇದ್ರು. ಬಟ್ ಕನ್ನಡ ಪ್ರೇಕ್ಷಕರೆಲ್ಲ ಅವಕಾಶ ಕೊಡ್ತಾ ಇಲ್ಲ. ಫಸ್ಟ್ ನೋಡ್ತಾ ಇದ್ರು. ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೆ. ಯಾರು ಇಂಡಿಪೆಂಡೆನ್ಸಿ ಸೌಂಡ್ ಅಲ್ಲಿ ನಿಮ್ಗೆ ಏನ್ ಬೇಕು ಥಿಯೇಟರ್ ಅಲ್ಲಿ ಆಡಿಸ್ಬೇಕು ಆ ಮಾತಾಡೋದು. ಈ ಪಿಕ್ಚರ್ ಅಲ್ಲಿ ಡಿವೋಷನಲ್ ಥಿಂಗ್, ಅದಕ್ಕೆ ಸ್ವಲ್ಪ ಸೌಂಡ್ ಪರ್ಟಿಕ್ಯುಲರ್ ಆಗಿ ಅವರು ಸೆಲೆಕ್ಟ್ ಟೀಸರ್ ಅಲ್ಲಿ ನೋಡಿರ್ಬೋದು ನೀವು. ನಮ್ಗೆ ಚಾಲೆಂಜಿಂಗ್ ಏನಂದ್ರೆ ಈ ಕೋನ ಸೌಂಡ್ ಅದು ಹುಡ್ಕೋದೆ, ಅದೇನ ಅದು ಅಷ್ಟು ಇದಾಗಿ ಸಿಗೋದಿಲ್ಲ. ಅದನ್ನ ಅವ್ರು ಪರ್ಟಿಕ್ಯುಲರ್ ಆಗಿ ಹುಡುಗಿ ಈ ತರ ಬೇಕು ಅನ್ನೋದೆಲ್ಲ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಿದ್ದಾರೆ. ಒಳ್ಳೆ ಸೌಂಡಿಂಗ್ ಬಂದಿದೆ, ಗುಡ್ ಸೌಂಡ್ ಡಿಸೈನ್ ಆಡಿಯೋಗ್ರಫಿ ದಿಸ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ನಂದು ಸರ್. ಧನ್ಯವಾದ. ಇಷ್ಟಪಡ್ತೀನಿ ಸರ್. ಇವರು ಫಸ್ಟ್ ಟೈಮ್ ಹಿಟ್ಲರ್ನಲ್ಲೂ ಫಸ್ಟ್ ವರ್ಕ್ ಎಲ್ಲ ಮಾಡಿದ್ದೆ. ನೆಕ್ಸ್ಟ್ ಟೈಮ್ ಸರ್ ಈ ಫಿಲ್ಮ್ ಮಾಡೋಕ್ಕೆ ಹೇಳಿದ್ರೆ ನನಗೆ ಸರ್ ಇಲ್ಲ ಸರ್, ಅವರು ಅಲ್ಲಿಂದ ತುಂಬ ಲೇಟ್ ಆಗ್ತದೆ, ಪುನಲ್ಲಿ ಎಲ್ಲ ಡಿಸೈನಿಂಗ್ ಎಲ್ಲ ನಮ್ದು ನಡೀತಾ ಇರ್ತದೆ. ಆ್ಯಕ್ಚುಲಿ ಅಲ್ಲೇ ಯಾರು ನೋಡಿ ಸರ್ ಅಂತ ಹೇಳಿದೆ. ಸರ್ ಇಲ್ಲ ನೀನೇ ಪರವಾಗಿಲ್ಲ ಅಲ್ಲಿಂದ ಮಾಡ್ತೀಯಾ ಮಾಡಿ ಕಳ್ಸಂತ ತುಂಬ ಸಪೋರ್ಟ್ ಮಾಡಿದ್ರೆ. ಆ್ಯಕ್ಚುಲಿ ನಾನು ಅಲ್ಲಿ ಗಂಗಾವತಿಲಿದ್ದರೂ ಅವ್ರು ನನಗೆ ಚಾನ್ಸ್ ಕೊಟ್ಟರು. ಕಿನ್ನಾಳ ಸರ್ಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು. ದಿನೇಶ್ ದಯವಿಟ್ಟು ವೇದಿಕೆ ಬರಬೇಕು. ಒಂದು ದೊಡ್ಡ ಚಪ್ಪಾಳೆ. ಯಾಕಂದ್ರೆ ಇದೆಲ್ಲ ಏನೇ ಮಾಡೋದು ಬಯಸ್ಕೊಳ್ಳೋದು ಓಡೋದು ಅವರು ನಿಮ್ಮ ಪರವಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಜೊತೆಗೆ ಬಾಲ ಸುಬ್ರಹ್ಮಣ್ಯಂ ಅಂತ ಹೇಳಿ ದಯವಿಟ್ಟು ಬರಬೇಕು ಸರ್. ದಯಮಾಡಿದ್ರು ಒಂದು ಫ್ರೇಮ್ ಜಾಯ್ನ್. ಆಮೇಲೆ ತುಂಬಾ ಕಡೆ ಅಲ್ದಾಡಿದೆ ಸಿನಿಮಾಗೋಸ್ಕರ. ಸಿನಿಮಾದಲ್ಲಿ ನನ್ನ ಯೂಸ್ ಮಾಡಿಕೊಂಡು ಎಷ್ಟೋ ಜನ ಆಚೆ ತಳ್ಬಿಟ್ಟಿದ್ರು. ಬಟ್ ಇವತ್ತು ನಮ್ಮ ಕಿನ್ನಾಳ್ ಸರ್ ಏನಿದ್ದಾರೆ ಅವರು ಇವತ್ತು ಇಲ್ಲಿವರೆಗೂ ನಾನು ಕರ್ಕೊಂಡ್ಬಂದು ಒಂದು ವೇದಿಕೆ ಮೇಲೆ ಮಾತಾಡ್ತಾ ಇದ್ದಾರೆ. ಆಮೇಲೆ ನಂಜುಂಡೇಶ್ವರ ಕಾರಣ ಏನಂದ್ರೆ ಒಂದು ನಂಜುಂಡೇಶ್ವರ ಸರ್, ಆಮೇಲೆ ಅಮ್ಮ ಕೂತ್ಕೊಂಡಿದ್ದಾರಲ್ಲ, ಮೂಲತಃ ನಾವು ಏನೇ ಮಾಡಿದ್ರು ನಾವು ಸಿನಿಮಾದಲ್ಲಿ ಅಮ್ಮನೇ ಕಾರಣ. ಅಮ್ಮ ಇಲ್ಲದೆ ಈ ಸಿನಿಮಾದಲ್ಲಿ ಒಂದು ಇರಬೇಕು. ಯಾಕಂತಂದ್ರೆ ನಾನು ತುಂಬಾ ಇವಾಗ ನನ್ನ ಕೈಗಾಲೆಲ್ಲ ಸೇವ್ ಆಗ್ತಾ ಇದೆ. ಯಾಕೆ ಅಷ್ಟು ಅಮ್ಮ ಅಷ್ಟು ಪವರ್ಫುಲ್. ಏನೇ ಕೇಳಿದ್ರು ಮಗನಿಗೆ ತಕ್ಷಣ ಬಟ್ ವರ್ಕ್ 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 ಆಮೇಲೆ ಸಕ್ಸಸ್, ಅದಂತೂ ಖಂಡಿತ. ಆಶೀರ್ವಾದದಿಂದ ಎಲ್ಲರೂ ಒಳ್ಳೆಯದಾಗಲಿ. ಕನ್ನಡ ಸಿನಿಮಾನ ದಯವಿಟ್ಟು ಬಂದು ಎಲ್ಲರೂ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಒಬ್ರು ಗಂಗಾವತಿ ಅವರು ಅಂತಾರೆ, ಇನ್ನೊಬ್ರು ಭದ್ರಾವತಿ ಅವರು ಅಂತ ಹೇಳ್ತಾರೆ, ಹಾಸನವರಿದ್ದಾರೆ, ಕಲಬುರಗಿ ಅವರಿದ್ದಾರೆ. ಕರ್ನಾಟಕದ ಮೂಲೆಯಲ್ಲಿ ಎಷ್ಟು ಚಿಕ್ಕ ಪಾತ್ರನ ಒಂದೇ ಸೀನ್ ಅಂತಂದ್ರು. ನಾನಂದ್ರೆ ಬರೀ ಒಂದ್ ಸೀನ್ ಅಂತಂದ್ರೆ ಹೌದು ಅದು ತುಂಬಾ ಇಂಪಾರ್ಟೆಂಟ್, ನಿಮ್ಮಿಂದಾನೆ ಟರ್ನಿಂಗ್ ಪಾಯಿಂಟ್ ಇದೆ ಬನ್ನಿ ಅಂತಿದ್ರು. ಹೋಗಿ ಮಾಡಿದೆ. ನಮ್ಗೆ ನಿಜವಾಗ್ಲೂ ಅಲ್ಲಿ ಹೋದಾಗ ನನ್ನ ಸೀನ್ ನೋಡಿದಾಗ ನಮ್ಗೆ ಯಾವ ತರ ವೈಬ್ರೇಷನ್ ಆಯ್ತಲ್ಲ ಅಂತಂದ್ರೆ ನಮ್ಗೆ ಹೇಳಕ್ಕೆ ಆಗ್ತಾ ಇಲ್ಲ. ಅಷ್ಟು ನನಗೆ ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ನಾನು ಕಿನ್ನರಾಜ್ ಸರ್ ಅವ್ರಿಗೂ ಹಾಗೆ ನಮ್ಮ ಅನ್ನದಾತರು ನನ್ನ ಬರ್ಡೇ ಕೂಡ ಇತ್ತು. ಹ್ಯಾಪಿ ಬರ್ಡೇ ಸರ್, ಒಳ್ಳೇದಾಗ್ಲಿ. ಅವ್ರಿಗೂ ನಾನು ಹೃದಯಪೂರ್ವಕವಾದ ನಮಸ್ಕಾರ ಹೇಳ್ತೀನಿ. ಮತ್ತೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅಂದ್ರೆ ನನ್ನ ಜೊತೆ ವರ್ಕ್ ಮಾಡಿದ್ದೆ ಅವರೆಲ್ಲ ಇದರಲ್ಲಿದ್ದಾರೆ. ನಮ್ಗೆ ತುಂಬಾ ಖುಷಿ ಆಯ್ತು. ಹರೀಶ್ ರಾಜ್ ಸರ್ ಇರ್ಬೋದು, ಶಂಕರ್ ಮೀನಾಸ್ವಾಮಿ ಸರ್ ಇರ್ಬೋದು, ಯಾರೇ ಇರ್ಬೋದು ಅಂತ ಯಶ್ ಶೆಟ್ಟಿ ಅವರ ತಾಯಿ ಪಾತ್ರ ನಾನು ಮಾಡಿದ್ದೀನಿ ಇದರಲ್ಲಿ. ತುಂಬಾ ಖುಷಿ ಆಯ್ತು. ಕಿನ್ನಾಳ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರು ಮಣ್ಣು ತಗೊಂಡು ಅದ್ಭುತವಾಗಿ ಮಡಿಕೆ ಮಾಡ್ತಾರೆ ಅಂತ ಟ್ಯಾಲೆಂಟ್ ಅವರಲ್ಲಿದೆ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನನಗೆ. ಈ ಚಿತ್ರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಈಗ ಮುಖ್ಯವಾಗಿ ಅಂದ್ರೆ ಪ್ರೆಸ್ ಹಾಗೂ ಮೀಡಿಯಾದವ್ರಿಗೆ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಯಾಕಂದ್ರೆ ಇವತ್ತು ತನಕ ಇವ್ರು ಅದ್ಭುತವಾಗಿ ಚಿತ್ರ ನಿರ್ಮಿಸಿದ್ದಾರೆ. ಮತ್ತೆ ನಿಮ್ ಎದುರುಗಡೆ ನೀವು ನೋಡಿದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆದ್ರೆ ಅದನ್ನ ಎಲ್ಲ ಜನರಿಗೆ ತಲುಪಿಸೋದು ನೀವು ನಿಮ್ ಮುಖಾಂತರ ಜನರಿಗೆ ತಲುಪಬೇಕು. ಮತ್ತೆ ಜನರು ಎಲ್ಲರೂ ಥಿಯೇಟರ್ಗೆ ಬರಬೇಕು. ಹಾಗಾಗಿ ಇವಾಗ ನೀವು ನಮ್ಗೆ ಹಾರೈಸ್ಬೇಕು ಮತ್ತೆ ಬೆಳೆಸ್ಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತೆ ಪ್ರೊಡ್ಯೂಸರ್ ನಂಜುಂಡೇಶ್ವರ ಅವ್ರ ಇಂದ ಮತ್ತೆ ಕಿನ್ನರಾಜ್ ಸರ್ ಇಂದ ಇನ್ನೂ ಹೆಚ್ಚು ಚಿತ್ರಗಳು ಬರಲಿ ಮತ್ತೆ ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಾನು ಭಾವಿಸ್ತೀನಿ. ದಯಮಾಡಿದ್ದೀನಿ ಸರ್. ಹಾಗೆ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿಯ ಹಾಸನ, ಎಲ್ಲಿಯ ಬೆಂಗಳೂರು. ನಾನಿದು ಹಿಟ್ಲರ್ ಮೊದಲು ಕಿನ್ನಾಳ್ ಸರ್ ಜೊತೆ
ಕೆಲಸ ಮಾಡಿದ್ದೆ. ಅವರು ನನ್ನ ನಾಟಕಗಳನ್ನ ನೋಡಿ ಬನ್ನಿ ಮೇಡಮ್ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡಿ ಅಂತ ಕರೆದಿದ್ರು. ಅವಾಗ ಎಷ್ಟು ಖುಷಿ ಆಗಿತ್ತು. ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಈಗ ಸಿಂಹರೂಪಿಣಿ ಸ್ಟಾರ್ಟ್ ಮಾಡುವಾಗ ಮೇಡಮ್ ನಿಮಗೂ ಒಂದು ಪಾತ್ರ ಇದೆ ಬರಬೇಕು ದಯಮಾಡಿ ಅಂತ ಎಷ್ಟು ಖುಷಿ ಆಯ್ತು ಅಂದ್ರೆ ಮರ್ತಿಲ್ವಲ್ಲ ನನ್ನ ಇವರು ಅಂತ. ಇಂಥ ಡೈರೆಕ್ಟರ್ ಸಾಹಿತಿಗಳು ಅವ್ರ ಹಾಡುಗಳನ್ನ ದಿನ ಕೇಳ್ತಾ ಇರ್ತೀವಿ, ನಾವು ಇಷ್ಟಪಡ್ತಿರ್ತೀವಿ, ಅಂಥವ್ರು ನಮ್ಮನ್ನ ಕರೆದಾಗ ನಮ್ಗೆ ಅಷ್ಟು ಖುಷಿ ಆಗುತ್ತೆ. ಆಮೇಲೆ ಬಂದಾಗ್ಲೂ ಇಲ್ಲಿ ಆಕಾಶ್ ಪರ್ವ ಸರ್ ಅಂದ್ರು ನನ್ನ ನೋಡ್ಬಿಟ್ಟು, ಈ ಕಿನ್ನಾಳ ಸರ್ ಹಾಡೋಬ್ರನ್ನ ಯಾರನ್ನೂ ಬಿಟ್ಟಿಲ್ವಲ್ಲ, ಎಲ್ಲರನ್ನೂ ಸೇರಿಸ್ಬೇಕು, ಯಾರನ್ನೂ ಮರ್ತಿಲ್ವಲ್ಲ ಅಂತ. ಅವ್ರು ಬೆಳೆದು ಬಂದ ದಾರಿನೇ ಆಗಿದೆ. ವಿನಯ ಅವ್ರಿಗೂ ಅಷ್ಟೇ ವಿನಯವಂತರು. ನಮ್ಮ ಡೈರೆಕ್ಟರ್ ಸರ್ ಇರ್ಬೋದು, ಹಾಗೆ ರವಿ ಬಸ್ರು ಅವರು ಇದು ದೊಡ್ಡ ಉದಾಹರಣೆ. ರವಿ ಬಸ್ರು ಸರ್ ಅಂತ ನಾನು ಭಾವಿಸ್ತೀನಿ. ಅವ್ರನ್ನ ಟಿವಿಲಿ ನೋಡಿ ಖುಷಿ ಪಡ್ತಾ ಇದ್ವಿ. ಹಾಗೇನೆ ರವಿ ಬಸ್ರು ಸರ್, ಆಮೇಲೆ ನನ್ನ ಜೊತೆಗೆ ಮಾಡಿದಂತಹ ನೀನಾಸಂ ಅಶ್ವಥ್ ಅವ್ರನ್ನ ಇವತ್ತು ತುಂಬಾ ತುಂಬಾ ನೆನೆಸ್ಕೊತೀನಿ ಸರ್. ಈ ಕಿನ್ನಾಳ ಸರ್ ನಾವು ಆಕ್ಟಿಂಗ್ ಮಾಡುವಾಗ ಸರ್ ಸರಿ ಬಂತ ಒಂದೇ ಟೇಕ್ ಓಕೆ ಓಕೆ ಅನ್ನೋರು, ಸರ್ ಏನಾದ್ರೂ ತಪ್ಪಿದ್ರೆ ಹೇಳಿ ಸರ್ ತಿಳ್ಕೊತೀನಿ, ಇಲ್ಲ ಮೇಡಮ್ ಚೆನ್ನಾಗಿದೆ ಅಂತ. ಆಮೇಲೆ ನನಗೆ ಅರಿವಾಗಿದ್ದು ನೀನಾಸಂ ಅಶ್ವಥ್ ಅವ್ರು ತಿಂದು ಹಾಕಿದ್ದಾರೆ ಅಂತ, ಹಾಗಾಗಿ ಅದು ಸಕ್ಸಸ್ ಆಗಿದೆ ಅಂತ ನಾನು ಅನ್ಕೊಂಡೆ. ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಪಾತ್ರ ಮಾಡಿದ್ರೆ ನನಗೆ ತುಂಬಾನೇ ಖುಷಿ ಪಡ್ತು. ನಾನು ಕೂಡ ಸಿಂಹರೂಪಿಣಿ ಎಲ್ಲರೂ ಕೇಳ್ತಾರೆ ಈ ಸಿನಿಮಾದಲ್ಲಿ ಏನ್ ಪಾತ್ರ ಮಾಡಿದ್ಯಾ ಅಂದ್ರೆ ಹೆಮ್ಮೆಯಿಂದ ಖುಷಿಯಿಂದ ಹೇಳ್ಕೊತೀನಿ. ಮಾರಮ್ಮ ತಾಯಿ ಇದು ಅಮ್ಮ ನಾನು ಅಂತ ಹೇಳ್ಕೊತೀನಿ. ಆ ಪಾತ್ರ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಅವ್ರ ಮಗಳು ಏನಿದ್ದಾಳೆ ಅವಳು ನನ್ನ ಮಗಳು ಸಿನಿಮಾದಲ್ಲಿ ಫಸ್ಟಿಗೆ 1 ತಿಂಗಳು ಮಗು ಬಂದ ಅವಳು ಕೂಡ ಸಿಂಗಲ್ ಟೇಕ್ ಆರ್ಟಿಸ್ಟು, ಒಂದೇ ಸರ್ತಿಗೆ ಸಕ್ಸಸ್ ಆಗ್ತಿತ್ತು. ಈ ಟೀಮ್ ಜೊತೆ ಸೇರ್ಕೊಂಡಿದ್ದು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಎಲ್ಲರಿಗೂ ಅನಂತ ಧನ್ಯವಾದಗಳು. ಈ ಒಂದು ಅದ್ಭುತವಾದ ಸಿಂಹರೂಪಿಣಿ ತಂಡದಲ್ಲಿ ನಾನೊಬ್ಬಳು ಇರೋದಕ್ಕೆ ಅವಕಾಶ ಕೊಟ್ಟಂತ ಕಿನ್ನಾಳ ಸರ್ಗೆ ನನ್ನ ಧನ್ಯವಾದಗಳು. ಹಾಗೆ ಪ್ರೊಡ್ಯೂಸರ್ ಸರ್ಗೆ ಮತ್ತು ಇಡೀ ಸಿಂಹರೂಪಿಣಿ ತಂಡಕ್ಕೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವ್ರಿಗೆ ಬೇವಿದೆ ಪಾತ್ರ ನಾನು ಕೇಳಿದ್ದೆ, ಬಟ್ ಸರ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಫಿಕ್ಸ್ ಆಗಿಬಿಟ್ಟಿದೆ, ಇಲ್ಲ ಬೇರೆ ಪಾತ್ರ ಇದೆ ಅಂತ ಹೇಳಿದ್ರು. ನಾನು ಶೂಟಿಂಗ್ ಹೋದಾಗೂ ಏನಾಯ್ತು ಅಂದರೆ ಮಾರ್ನಿಂಗ್ ಬರೋ ಆರ್ಟಿಸ್ಟ್ ಇರ್ತಾರಲ್ಲ ಅವ್ರು ಕ್ಯಾನ್ಸಲ್ ಆದರು. ಸೊ ನನಗೆ ಆ ಚೌಡೇಶ್ವರಿ ದೇವಿ ಪಾತ್ರ ಸಿಕ್ತು. ಸೊ ನನಗೆ ತುಂಬಾ ಸಂತೋಷ ಆಯಿತು. ಇದರಲ್ಲಿ ಈ ಪಾತ್ರ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಪಿಳ್ಳಪ್ಪ, ಶಶಿ ಅವರು ಹಾಗೆ ಗುರುಮೂರ್ತಿ. ನಮಸ್ಕಾರ ಮಾಡ್ತೀನಿ. ಈ ಚಿತ್ರದಲ್ಲಿ ನಾನೊಂದು ವದ ಮಾಡಿದ್ದೆ, ಬಟ್ ನಮ್ಮ ಡೈರೆಕ್ಟ್ರು ನಾನು ಈ ಥರ ಇದ್ದೀನಿ ಬಟ್ ಸಿನಿಮಾದಲ್ಲಿ ನೋಡಿದ್ರೆ ನಾನೇನೋ ಅನ್ನೋದು ಎಲ್ಲರಿಗೂ ಡೌಟ್ ಬರುತ್ತೆ. ಆ ಥರ ಮಾಡಿದ್ದಾರೆ ನಮ್ಮ ನಿರ್ದೇಶಕರು. ಬಟ್ ಒಳ್ಳೆ ಚಾನ್ಸ್ ಕೊಟ್ಟಿದ್ದಾರೆ ಅವ್ರಿಗೂ ಮತ್ತು ನಮ್ಮ ಅನ್ನದಾತರಿಗೂ ನನ್ನ ಹೃದಯಪೂರ್ವಕವಾಗಿ ನಮಸ್ಕರಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಕಿನ್ನಾಳ ಸರ್ ನಮ್ಮ ಅಣ್ಣ ಮಾಡಿದ್ದಾರೆ. ಅವರು ಸಿಂಹರೂಪಿಣಿ ಸಿನಿಮಾ ಸ್ಟಾರ್ಟ್ ಮಾಡಿದಾಗೆ ತುಂಬ ಚೆನ್ನಾಗಿದೆ ಟೈಟಲು, ಸೂಪರ್ ಆಗಿದೆ ಸರ್. ಹೀಗೆ ತಾಯಿ ದೇವರು ಆ ದೇವರು ಸಿನಿಮಾ ಮಾಡ್ತಿದ್ದಾರೆ ಅಂದರೆ ಅದು ಸಕ್ಸಸ್ ಅನ್ನೋದೇ ಫಿಕ್ಸು. ಯಾಕಂದರೆ ನಮ್ಮಲ್ಲಿ ಯಾರು ಬಿಟ್ಟರು ದೇವ್ರನ್ನ ಬಿಡೋದಿಲ್ಲ. ಸೊ ಅವ್ರು ಒಳ್ಳೆಯದಾಗಿ. ಆಮೇಲೆ ಪ್ರೊಡ್ಯೂಸರ್ ಸರ್ ಅವರು ತುಂಬ ಫಸ್ಟ್ ಸಿನಿಮಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಅದೊಂದು ಪುಟ್ಟ ಪಾತ್ರ ಕೊಟ್ಟಿದ್ದಾರೆ ಸರ್, ಧನ್ಯವಾದಗಳು. ಆ್ಯಕ್ಚುಲಿ ನಾನು ಡೈರೆಕ್ಟ್ರು, ನಾನು ಬೇಡ ಅಂದ್ರೆ ಸರ್ ನನ್ನ ಕರೆದು ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ಜೂನಿಯರ್ ಆಗಿ ಗ್ಯಾಂಗಲ್ಲಿ ಸಾಕಷ್ಟು ಸಿನಿಮಾದಲ್ಲಿ ವರ್ಕ್ ಮಾಡಿ ಯಾರು ಕೂಡ ಕರ್ಕೊಂಡು ಸ್ಟೇಜ್ ಮೇಲೆ ಬಿಟ್ಟಿಲ್ಲ. ನಮ್ಮ ಕಿನ್ನಾಳ ಸರ್ ಸ್ಟೇಜ್ ಮೇಲೆ ಬಿಟ್ಟಿದ್ದಾರೆ, ತುಂಬ ಖುಷಿ ಆಗುತ್ತೆ. ಒಂದು ವಿಷಯ ಅಂದರೆ ನಾನು ಜೂನಿಯರು ಗ್ಯಾಂಗ್ ಎಲ್ಲ ಮಾಡ್ತಿದ್ದಾಗ ಅನ್ಕೋತಾ ಇದ್ದೆ, ನಾನು ಸೂರಿ ಸರ್ ಹತ್ರ ತಗೊಳ್ಳಾಕಬೇಕು, ಯುವರಾಜ್ ಭಟ್ರ ಹತ್ರ ಹೋಗ್ಬೇಕು, ಯಾವ ಡೈರೆಕ್ಟರ್ ಹತ್ರ ಲಾಕ್ ಆಗ್ತಾ ಇದ್ದಲ್ಲ, ಏನು ನಮ್ಮ ಜೀವನ ಇಷ್ಟ ಆಗ್ಬಿಡ್ತಲ್ಲ ಏನಪ್ಪ ಅಂತ ಯೋಚನೆ ಮಾಡೋ ಟೈಮಲ್ಲಿ ನಮ್ಮ ಕಿನ್ನಾಳ ಸರ್ ದೇವ್ರ ಥರ ಬಂದು ಸಿಕ್ಕರು. ಅವ್ರಿಗಿಂತ ದೊಡ್ಡ ಮಟ್ಟದಲ್ಲಿ ನಿಲ್ಸಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಆಮೇಲೆ ಈ ಸಿನಿಮಾದಲ್ಲಿ ಅಂದ್ರೆ ಹೀರೋ ಫ್ರೆಂಡ್ ಕ್ಯಾರೆಕ್ಟರ್. ನಾನು ಆಫೀಸ್ ಹೋಗಿ ಮಾತಾಡಿದಾಗ ಲಾಸ್ಟ್ ಅಲ್ಲಿ ಶಶಿ ಶಿಷ್ಯ ಅಂತ ಹಾಕಿದ್ರು. ಇದೇನಪ್ಪ ನಾನು ಮಾಡಿದ್ರೆ ಅಷ್ಟು ಬಿಟ್ಟರು ಶಿಷ್ಯನೇ, ವಿಲನ್ ಇಂದ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಹೊಡ್ಸ್ಕೊಂಡು ಸಾಯೋದು, ಇಲ್ಲೂ ಶಿಷ್ಯನ ಏನಪ್ಪ ಇದು ಅಂತ ವಾರ ಕೈ ಮುಗ್ಕೊಂಡು ಮನೆಗೆ ಹೋದೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಹೀರೋ ಫ್ರೆಂಡ್ ನಾನೇ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಒಳ್ಳೇದಾಗ್ಲಿ, ತಾಯಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ಇದೇ ಫಸ್ಟ್ ಟೈಮು ಈ ತರ ಅನ್ಕೊಂಡು ಸ್ಟೇಜ್ ಮಾತಾಡ್ತಾ ಇರೋದು. ಏನು ಮಾತಾಡಲಿಲ್ಲ ಈ ತರ ಇದರಲ್ಲಿ ಫಸ್ಟ್ ಟೈಮ್ ಮಾತಾಡ್ತಿರೋದು. ಸಿನಿಮಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ
ಹೀರೋ ತಂದೆ ಪಾತ್ರ ಮಾಡಿದ್ದೀನಿ. ಮಂಜುನಾಥ್ ಅಂತ ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ, ನಮ್ಮ ಊರದ ಗ್ರಾಮ ದೇವತೆ ಕರಿಯಮ್ಮ ಅಂತ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಇದು ಅಥವಾ ನನ್ನ ಬರಲಿ ಅಂತಂದೇಳಿ ಆಸೆ ಪಟ್ಟವನು. ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟರು ನಮ್ಮ ಗುರುಗಳು. ಜೊತೆಗೆ ನನ್ನ ಹೆಸರನ್ನ ರಾಜ್ ಅಂತ ಒಂದು ಹೊಸ ಜೀವನಕ್ಕೆ ಒಂದು ಅನುವು ಮಾಡಿಕೊಟ್ರು. ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೆ ಗೊತ್ತಿಲ್ಲ. ಇದು ಸಿಂಹರೂಪಿಣಿ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂತ ಚಿತ್ರ. ಶುಂಭ ನಿಶುಂಭನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡಕ್ಕೆ ಪಾರ್ವತಿ ದೇವಿ 7 ಅವತಾರಗಳನ್ನ ತಾಳಿ ಅವ್ರು ಸಂಹರಿಸ್ತಾರೆ. ಆ 7ನೇ ಅವತಾರನೇ ಮಾರಮ್ಮ. ಆಕೆ ಕುರಿತಂತ ಒಂದು ಮಹಿಮೆ ಪವಾಡಗಳು, ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಪ್ರತಿಯೊಬ್ಬರು ಅದು ರೀಚ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು 60 ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಕ್ ಹೊರಟಿದ್ದು. ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಲಾವಿದರು ಸೇರಿದ್ರು 125-130 ಜನ ಇದ್ದಾರೆ ಟೋಟಲ್ ಸ್ಟಾರ್ ಗೆಸ್ಟ್. ಒಂದು ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ. ನನಗೆ ಕೇಳಿದಾಗೆಲ್ಲ ನೀವು ಇಂಥರ್ಬೇಕು ಆರ್ಟಿಸ್ಟ್ ಅಂದ್ರೆ ಆಯ್ತು ಸರ್ ಅಂತ ಹೇಳಿದ್ರೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್. ಜೊತೆಗೆ ಈ ಕಥೆ ಬಂದ್ಬಿಟ್ಟು ನಂದಲ್ಲ, ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನಸು ಮಾಡಿದ್ರು. ಇದರಲ್ಲಿ ಒಂದು ವಿಶೇಷ ಹರೀಶ್ ರಾಯ್ ಸರ್ ಹೇಳಿದ್ರು, ಇಲ್ಲಿ ಈ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಎಲ್ಲಾನು ಆ ತಾಯಿ ಆಶೀರ್ವಾದಕ್ಕೆ ಆಗಿದ್ದು. ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದವನು. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದ್ರು. ಇಲ್ಲ ಸರ್ ನೀವೇ ಕಥೆ ಮಾಡ್ತಾರೆ ನೀವೇ ಮಾಡಿ ಅಂತ ಹೇಳಿದ್ವಿ. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಆಗಿ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು. ಹಂಗಾಗಿದ್ದೆಲ್ಲ ತಾಯಿ ಆಶೀರ್ವಾದ ಅಂತಾನೆ ಹೇಳ್ಬೋದು. ಜೊತೆಗೆ ಸಿನಿಮಾ DOP ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು, ಜೊತೆಗೆ ನಿರ್ದೇಶಕರು. ಅವ್ರ ಹತ್ರ ಡೈರೆಕ್ಟ್ ಆಗಿ ವರ್ಕ್ ಮಾಡಿದ್ದೆ ಸೂತ್ರಧಾರ ಅಂತ. ಅವ್ರ ಒಂದು ಆಂಗಲ್ ರೀತಿ ನೋಡಿ ಖುಷಿ ಆಯ್ತು. ಆಕ್ಚುಲಿ ಅವ್ರ ಥಿಂಕಿಂಗ್ ಓಕೆ ಪರವಾಗಿಲ್ಲ ಯಾರು ಚೆನ್ನಾಗಿತ್ತು. ಕ್ಯಾಮ್ರಾ ತಗೊಂಡ್ವಿ. ಅದಾದ್ಮೇಲೆ DI ಕಿಶೋರ್ ಅವರು ವರ್ಕೆಲ್ಲ ಆಲ್ರೆಡಿ ನೋಡಿದ್ವಿ. ಅವ್ರ ಬಗ್ಗೆ ಹತ್ತಿರ ಮಾತಾಡ್ತಾರಂತೆ. ಎಡಿಟರ್ ಬಂದ್ಬಿಟ್ಟು ವೆಂಕಿ ಸರ್, ಅವರು ತುಂಬಾ ಟಾರ್ಚರ್ ತಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದು ಇದು ವರ್ಕ್ ಮಾಡಿದಾರಂತೆ. ಬಟ್ ಇದನ್ನ ಮಾಡಿದ್ದು ಬರೀ 1 ಡೇದಲ್ಲಿ ಮಾಡಿದ್ದಷ್ಟೇ. ಅಷ್ಟೊಂದು ಟಾರ್ಚರ್ ಆಗಿದೆ. ಆಕ್ಚುಲಿ ಒಂದು ದಿವಸ ಟೆಕ್ನಿಕ್ಸ್ ಮಾಡೋದಿದೆಯಲ್ಲ ತುಂಬಾ ಇದಾಗಿತ್ತು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಂದು, ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್, ನಮ್ಮ ಪ್ರಭು ಬಡಿಗರ್ ಒಂದು ಕಲಾ ನಿರ್ದೇಶಕರು, ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ CG ಅಂತ ಬಂದಿದೆ. ಗ್ರಾಫಿಕ್ಸ್ ಒಂದು 15 ನಿಮಿಷ ಕಾಲ ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಿರುತ್ತೆ ಅಂದ್ರೆ ಒಂದು ಟ್ರೈಲರ್ ಮೂಲಕ ನಿಮ್ಗೆ ಕೊಡ್ತೀವಿ ಸರ್. ಅದು ಸ್ಪೆಷಲ್ ಸರ್, ಅದೇ ಟೈಟಲ್ ಇತ್ತು, ಅದೇ ಕತೆ ಸರ್. ನಿಮ್ಗೆ ಅಲ್ಲ ಗ್ರಾಫಿಕ್ಸ್ ಅದು ಸಿನಿಮಾ ನೋಡಿದ್ರೆ ಗೊತ್ತಾಗ್ತದೆ ಸರ್. ಅದು ಕೋಣ ಏನ್ ಕತೆ, ಕೋಣನ ಯಾಕೆ ಹಾಕಿದೀವಿ ಅಂತ ಹೇಳಿ. ಜೊತೆಗೆ ಫೈಲ್ ಎಲ್ಲ ತೋರಿಸಿದ್ವಿ ಸರ್. ಅದು ಸುಮ್ಮನೆ ಹಾಕಿಲ್ಲ, ಅದು ಒಂದು ಕ್ಯಾರೆಕ್ಟರ್ ಸರ್. ಎದಕ್ಕಾಗುತ್ತೆ ಅಂತಾನೂ ಇದೆ. ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ನಾರ್ಮಲ್ ಅನ್ಸುತ್ತೆ, ಬಟ್ ಕತೆನ ಹೇಳಕ್ ಇಷ್ಟಪಟ್ಟಿದ್ವಿ ಸರ್. ಟೀಸರ್ ಅಥವಾ ಟ್ರೈಲರ್ ಬಂದ್ಮೇಲೆ 100% ನಿಮ್ಗೆ ಅದು ಗೊತ್ತಾಗುತ್ತೆ ಸರ್. ಕೋಣನ ಬಳಸ್ಕೊಂಡಿದ್ದೀರಾ ಸಿನಿಮಾಲಿ? ಹೌದು ಸರ್. ಪರ್ಮಿಷನ್ ತಗೊಂಡಿದ್ದೀರಲ್ಲ? ಹೌದು ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಸುಮಾರು ಹಿರಿಯ ಕಲಾವಿದರು ನಮ್ಮ ನೀನಾಸಂ ಅಶ್ವಥ್ ಸರ್ ಆಗಿರ್ಬೋದು, ಹರೀಶ್ ರಾಯ್ ಸರ್ ಆಗಿರ್ಬೋದು, ದಿನೇಶ್ ಮಂಗಳೂರ್ ಸರ್, ನಮಗೆ ಜೊತೆಗೆ ಪುನೀತ್ ರುದ್ರನಾಗ್ ಅಂತ ಹೇಳಿ ಆಲ್ಮೋಸ್ಟ್ ಉಪಾಧ್ಯಕ್ಷದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ ಮಾಡಿದ್ರು. ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಪಕ್ಕ ಈ ತರ ಒಬ್ಬ ಆರ್ಟಿಸ್ಟ್ ಬೇಕು ಅಂತ ಗುರುತಿಸ್ತಾರೆ. ಅಷ್ಟೊಂದು ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಪುನೀತ್ ರುದ್ರನಾಗ್ ಅಂತ. ಜೊತೆಗೆ ದಿನೇಶ್ ಮಂಗಳೂರ್ ಸರ್ ಅವ್ರು ಒಂದೇ ಮಾತು ಹೇಳಿದ್ರು, ನೀವು ನಾನು ವಿಲನ್ ಹಾಕಿದ್ರೆ ಸರ್ ಎದ್ಬಿಟ್ಟು ಒದಕ್ಕಾಗಲ್ಲ, ಓಡ್ ಬರಕ್ಕಾಗಲ್ಲ, ನಮ್ಮನ್ನು ಮಕ್ಕಳು ಮಾಡೋದು ತುಂಬಾ ಕಷ್ಟ ಸರ್. ಸರ್ ನೀವು ಹೆಂಗ್ ಕೂತ್ರೆ ಹಂಗೆ ಕೂತ್ರೆ ಸರ್ ನಾನು ಮಾಡಿಸ್ತೀನಿ ಅಂತ ಹೇಳಿದ್ದೆ. ಅದೇನೋ ಗೊತ್ತಿಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಹರೀಶ್ ರಾಯ್ ಸರ್ ಅಷ್ಟೇ, ಅವರು ಕ್ಯಾರೆಕ್ಟರ್ ಬೇರೆ ತರ ಅನ್ಕೊಂಡಿದ್ವಿ. ಅಲ್ಲಿ ಓದ್ತಾ ಕ್ಯಾರೆಕ್ಟರ್ ಹೇಳೋದೇ ಚೇಂಜ್ ಇಲ್ಲ ಸರ್ ಹಿಂಗಿದೆ ಅಂತ ಹೇಳಿ. ಹಿಂಗೆ ಒಂದು ದೈವ ಭಕ್ತಿ ಕ್ಯಾರೆಕ್ಟರ್ ಇದೆಲ್ಲ ಮಾಡ್ಬೇಕಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು, ನಾನು ದೇವ್ರ ಹತ್ರ ಕೇಳ್ಕೊಂಬಂದಿದ್ದೆ ಸರ್, ಅದೇನೋ ಗೊತ್ತಿಲ್ಲ, ನಾನು ಲಕ್ ಅಂತ ಹೇಳಿದ್ರು. ಜೊತೆಗೆ ನೀನಾಸಂ ಅಶ್ವಥ್ ಸರ್ ಅವರು ಎಲ್ಲಾ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಬಟ್ ಅವ್ರಿಗೆ ಏನಂತಂದ್ರೆ ವಯಸ್ಸಿಗೆ ಮೀರಿದ ಪಾತ್ರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಅನ್ನ ಹಿಡಿದು ಕುಂದಿರಿಸ್ತಾರೆ, ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಯಶ್ ಶೆಟ್ಟಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತೆಲುಗಿನ ಒಂದು ಹಿರಿಯ ನಟ ಸುಮನ್ ಅವರು ಮಾಡಿದ್ದಾರೆ.
ದೀನಾ ಅವರು ಮಾಡಿದ್ದಾರೆ ತಮಿಳಿನಾಗ. ಇದು ಸುಮಾರು ಹೇಳ್ಕೊಂಡು ಪಟ್ಟೆ ಸರ್ ಎಲ್ಲ ಮುಗಿದಿದೆ ಸರ್. CG ವರ್ಕ್ ನಡೀತಾ ಇದೆ. ಶೂಟಿಂಗ್ ಮಾಡಿದ್ರಿ ಸರ್ ಅಷ್ಟು ಬಂದ್ಬಿಟ್ಟು ಏರಪ್ಪನಹಳ್ಳಿ ಅಂತ ಹೇಳಿ ನಮ್ಮ ಗ್ರಾಮದೇವತೆ ಮಾರಮ್ಮ ಇರುವಂತ ದೇವಸ್ಥಾನ ಆ ಸುತ್ತಮುತ್ತ ಮಾಡಿದ್ವಿ ಸರ್. ಜೊತೆಗೆ ಸ್ಟುಡಿಯೋ ಜಾಸ್ತಿ ವರ್ಕ್ ಮಾಡಿದ್ವಿ ಸರ್. ಇಂಡೋರಾಗೆ ಜಾಸ್ತಿ ವರ್ಕ್ ಆಗಿದೆ. ಹಳ್ಳಿ ಸೆಟ್ ಆಗಿರ್ಬೋದು ಆಯ್ತು, ಆಮೇಲೆ ಮನೆಗೆಲ್ಲ ಹಳ್ಳಿ ಮನೆ ಕಡೆ ಎಲ್ಲ ಸೆಟ್ ವರ್ಕ್ ಜಾಸ್ತಿ ವರ್ಕ್ ಆಗಿದೆ ಸರ್. ಮತ್ತೇನಂತ ಹೇಳ್ಬೋದು ಸರ್ ಇದು ಕರೆಕ್ಟ್ ಕೆಲಸ ಮಾಡಿದ್ರೆ ಸರ್ ಸುತ್ತ. ಯಾಕಂದ್ರೆ ಜನ ಬರ್ತಾರೆ ಅನ್ನೋ ನಂಬಿಕೆ ಇರ್ತದೆ. ಆ ನಂಬಿಕೆ ಉಳಿಸ್ಕೋಬೇಕಂದ್ರೆ ಫಸ್ಟ್ ಕೆಲಸ ಸರ್. ಪೋಸ್ಟ್ ಪ್ರೊಡಕ್ಷನ್ ಆಗಿಲ್ಲ ಆಗಿದೆ ಸರ್ 100%. ನಾವು ಇಷ್ಟೊಂದು ನೆಕ್ತರ ನೋಡಿದ್ರೆ ಗೊತ್ತಾಗುತ್ತೆ ಎಸ್ಪೆಷಲಿ ಇದು ಅಂತೇಳಿ ಯಾವುದೇ ಭಯ ಇಲ್ಲ. ಯಾಕಂದ್ರೆ ರಿಲೀಸ್ ರೇಟ್ ಅನ್ಕೋಬೇಕಲ್ಲ ಏನಾದ್ರು 100% ಹೇಳಿ ಸರ್. ಅದಕ್ಕೇನಿದೆ, ಅದಕ್ಕೆ ಒಂದು ಇದು ಮಾಡಿ ಸರ್. ಟೀಸರ್ ಅಥವಾ ಟ್ರೇಲರ್ಗೆ ಪ್ಲಾನ್ ಮಾಡ್ತೀನಿ ಸರ್. ಇವಾಗೆಲ್ಲ ಪ್ರತಿಯೊಂದು ಇವಾಗ ಶುರು ಆಗುತ್ತೆ ಸರ್. ಸಾಂಗ್ಸ್ ಎಲ್ಲ ಬರ್ತಾ ಇದೆ. ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ನಮಗೆ ಆಕಾಶ್ ಪರ್ವ, ಥ್ಯಾಂಕ್ ಯು ಸರ್. ನಾವು ಎಷ್ಟೇ ಟಾರ್ಚರ್ ಕೊಟ್ಟು ತಗೊಂಡಿದ್ದಾರೆ, ಅದಕ್ಕೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಒಂದು ನಿಮಿಷ ಹಿಂದೆ ಬಾ ಸರ್. ಬನ್ನಿ ಕೂತ್ಕೊಳ್ಳಿ ಸರ್. ಕೆಳಗಡೆ ಬೋದು ಯಾರು 4 ಜನ ಸರ್ ಬನ್ನಿ. ಅಲ್ಲ ಯಂಗ್ಸ್ಟರ್ಸ್ ಎಲ್ಲ ಕೂತ್ಕೋಬೋದು, ವಯಸ್ಸಾದವ್ರು ನಿಂತ್ಕೊಳ್ಳಿ, ಪರವಾಗಿಲ್ಲ. ನಿಂತ್ಕೊಳ್ಳೋಕೆ ಟಕ್ಕಂತ ಕೂತ್ಕೋತಾರೆ. ಈಗ ಸಿಗ್ತಾರೆ ಬಾ. ಮೋಕ್ಷ ಹಿಂದೆ ಬಾ. ಮೋಕ್ಷ ಸರ್ ಒಂಚೂರು ಒಂದು ಸ್ಟೆಪ್ ಹಿಂದೆ ಬನ್ನಿ. ಹುಡುಗ ಕುರ್ಸೋಣ. ABCD ಯಾರದು? ಚಂದ್ರ ನಿಜ ಫೀಲ್ಡ್ ಅಲ್ಲಿ ಲಘು ಉಪಹಾರದ ವ್ಯವಸ್ಥೆ ಥ್ಯಾಂಕ್ ಯು ಸೋ ಮಚ್. ಬಂದಿರೋರ್ಗೋಸ್ಕರ ಮತ್ತೊಮ್ಮೆ ಟೀಸರ್ ಪ್ಲೇ ಆಗುತ್ತೆ, ವೀಕ್ಷಿಸಿ ತೆರಳಬಹುದು. ಸಂದರ್ಭದಲ್ಲಿ ನನ್ನೆಲ್ಲ ಶಿಷ್ಯ ದೇವರುಗಳು ಒಂದು ನಿಮಿಷ ಅಭಿಮಾನಿ ಮಾಡ್ತೀವಿ.